ಶರಣ್ ಅಭಿನಯದ ಚಿತ್ರವೊಂದು ಬಿಡುಗಡೆಯಾಗಿ 1.5 ವರ್ಷಗಳೇ ಆಗಿವೆ. 2022ರಲ್ಲಿ ಶರಣ್ ಅಭಿನಯದ 2 ಚಿತ್ರಗಳು ಬಿಡುಗಡೆಯಾಗಿದ್ವು. ಇನ್ನು ಕಳೆದ ವರ್ಷದ ಕೊನೆಯಲ್ಲಿ ಛೂಮಂತರ್ ಚಿತ್ರವು ಬಿಡುಗಡೆಯಾಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಚಿತ್ರ ಮುಂದಕ್ಕೆ ಹೋಯಿತು. ಕಳೆದ ಇಡೀ ವರ್ಷ ಶರಣ್ ಅಭಿನಯದ ಯಾವೊಂದು ಚಿತ್ರವೂ ಇರಲಿಲ್ಲ. ವರ್ಷಕ್ಕೆ 2-3 ಚಿತ್ರಗಳಲ್ಲಿ ನಟಿಸುತ್ತಿದ್ದ ಶರಣ್ ಅಭಿನಯದ ಒಂದೇ ಒಂದು ಚಿತ್ರವೂ ಸಹ ಕಳೆದ ವರ್ಷ ಬಿಡುಗಡೆಯಾಗಲಿಲ್ಲ ಎಂಬುದು ಗಮನಾರ್ಹ. ಶರಣ್ ಅಭಿನಯದ ಚಿತ್ರವಿಲ್ಲದೆ ಬೇಸರದಲ್ಲಿದ್ದ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನೆಂದರೆ ಶರಣ್ ಅಭಿನಯದ 2 ಚಿತ್ರಗಳು 2 ವಾರಗಳ ಅಂತರದಲ್ಲಿ ಸದ್ಯದಲ್ಲೇ ಬಿಡುಗಡೆಯಾಗಲಿದೆ. ಹೌದು, ಆಶ್ಚರ್ಯವಾದರೂ ಇದು ನಿಜ. ಅವತಾರ ಪುರುಷ 2 ಚಿತ್ರವು ಮಾರ್ಚ್ 22ರಂದು ಬಂದರೆ, ಅದಾಗಿ 15 ದಿನಗಳಲ್ಲೇ ಏಪ್ರಿಲ್ 5ರಂದು ಛೂಮಂತರ್ ಚಿತ್ರವು ಬಿಡುಗಡೆಯಾಗಲಿದೆ. ಈ ಪೈಕಿ ಅವತಾರ ಪುರುಷ 2 ಚಿತ್ರವು 2022ರಲ್ಲೇ ಬಿಡುಗಡೆಯಾಗಬೇಕಿತ್ತು. ಮೊದಲ ಭಾಗ ಬಿಡುಗಡೆಯಾಗಿ 3 ತಿಂಗಳದ ಅಂತರದಲ್ಲಿ ತೆರೆ ಕಾಣಬೇಕಿತ್ತು. ಆದರೆ ಮೊದಲ ಭಾಗಕ್ಕೆ ಪ್ರೇಕ್ಷಕರ ವಲಯದಿಂದ ಅಷ್ಟೇನೂ ಒಳ್ಳೆಯ ಪ್ರತಿಕ್ರಿಯೆ ಸಿಗಲಿಲ್ಲ. ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಎನ್ನುವಂತೆ ಚಿತ್ರದ ಬಗ್ಗೆ ಒಳ್ಳೆಯ ಪ್ರಶಂಸೆ ಸಿಕ್ಕರೂ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರ ಗೆಲ್ಲಿಲ್ಲ. ಇದರಿಂದ ಚಿತ್ರವು ಮುಂದಕ್ಕೆ ಹೋಯಿತು. ವಿಳಂಬವಾಗಿ ಮುಂದೂಡಲ್ಪಟ್ಟ ಈ ಚಿತ್ರವು ಇದೀಗ ಮಾರ್ಚ್ 22ರಂದು ರಾಜ್ಯಾದ್ಯಂತ ತೆರೆಗೆ ಬರುತ್ತಿದೆ. ಇದೊಂದು ಮಾಟ ಮಂತ್ರದ ಚಿತ್ರವಾಗಿದೆ. ಛೂಮಂತರ್ ಒಂದು ಹಾರರ್ ಕಾಮಿಡಿ ಚಿತ್ರ. ಈ ಚಿತ್ರದ ವಿಶೇಷವೆಂದರೆ ಅಧ್ಯಕ್ಷ ಶರಣ್ ಮತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಇಬ್ಬರು ಒಟ್ಟಿಗೆ ನಟಿಸಿರುವುದು. ಈ ಹಿಂದೆ ಶರಣ್ ಮತ್ತು ಚಿಕ್ಕಣ್ಣ ಇಬ್ಬರು ಅಧ್ಯಕ್ಷ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಗ ಒಂದು ಸಣ್ಣ ಗ್ಯಾಪ್ನ ನಂತರ ಛೂಮಂತರ್ ಮೂಲಕ ಒಟ್ಟಿಗೆ ವಾಪಸ್ಸಾಗುತ್ತಿದ್ದಾರೆ. ಒಟ್ಟಾರೆ ಶರಣ್ ಅಭಿನಯದ 2 ಚಿತ್ರಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗುವುದಕ್ಕೆ ಸಜ್ಜಾಗಿದೆ. ಈ 2ರಲ್ಲಿ ಯಾವುದಕ್ಕೆ ಪ್ರೇಕ್ಷಕರು ಸೈ ಎನ್ನುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ.